ಮಾಡ್ಬಿಟ್ಟು ದೇವ್ರ ಸೀನ್ ಹಾಕ್ಬಿಡೋದು, ದುಡ್ಡು ಮಾಡೋದು. ಇಷ್ಟುದ್ದ ರಾಡಿ ಇಳ್ಸಂಗಿತ್ತಪ್ಪ. ಮತ್ತೆ ಇನ್ನೊಂದು ಡೈಲಾಗ್ ಹೆಂಗೆ ಅಂದ್ರೆ ಒಂದೊಂದ್ಸತಿ ಮಾತ್ರ ಹಳೆ ಕಾಲದವ್ರ ಹೇಳ್ತಾರೆ, ಪುರಾಣಗಳಲ್ಲಿ ಹಿಂಗಿತ್ತು ಹಂಗಿತ್ತು, ವಿಲನ್ ಅಷ್ಟೇ ಹಂಗೆ ಹೇಳ್ತಿರ್ತಾನೆ. ಸಡನ್ ಆಗಿ ನಾನು 2.0 ನೋಡ್ತೀರಾ, ನಾನು 2.0 ನೋಡ್ತೀರಾ, ಏನಪ್ಪ ಇದು ಆರ್ಟಿಫಿಷಿಯಲ್ ಸೆಟ್ಸ್ ಗುರು. ವಿಲನ್ ಅಂತ ಅವನೇ ಗುರು, ಜೋಕರ್ ನನ್ ಮಗ, ಲಿಟ್ರಲಿ ಜೋಕರ್ ನನ್ ಮಗ. ಅವ್ನಿಗೊಂದು ನೈಟ್ ಡ್ರೆಸ್ ಹಾಕಿರ್ತಾರೆ, ಒಂದ್ ಹಿಂಗೆ ಜಾಕೆಟ್ ಗುರು, ಕಾಮನ್ ಜಾಕೆಟ್ ಅವ್ರಿಗೆ. ಮೇಲ್ಗಿಲ್ ಸುತ್ಬಿಟ್ಟು ಒಂದ್ಸತಿ ಗ್ರೀನ್, ಒಂದ್ಸತಿ ಪಿಂಕ್, ಬ್ಲಾಕ್, ಅಷ್ಟೇ ಇನ್ನೇನಿಲ್ಲ. ನೋಡಿದ್ರೆ ಬ್ಲಾಕ್ ಸ್ವರ್ಡ್ ಅಂತಾನೆ. ಮತ್ತೆ ವಿಲನ್ ತೋರಿಸ್ತಾರೆ ಗುರು, ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಪ್ಯಾಲೇಸ್ ಅಲ್ಲಿ ಇರ್ತಾನೆ, ಏನೇನೋ ತೋರಿಸ್ತಾನೆ. ಆದ್ರೆ ಎಲ್ಲ ಯಾವಾಗ್ಲೂ ಅವ್ನು ಫೈಟ್ ಮಾಡೋ ತಗೋದಿಲ್ಲ, ಒಬ್ನೇ ಹಿಂಗ್ ಬ್ಲಾಕ್ ಸ್ವರ್ಡ್ ಇಟ್ಕೊಂಡು ಹೋಯ್ತಾನೆ, ಓಟು ಶಿಕ್ ಅಂತಾನೆ ಮುಗೀತಷ್ಟೇ. ಮತ್ತೆ ಇನ್ನೊಂದು ಅದು 9 ಗ್ರಂಥಗಳನ್ನ ಇಟ್ಕೊಂಡಿರ್ತಾರೆ, ಅವರೆಲ್ಲ ಮಾಸ್ಟರ್ಸ್ ತರ ತೋರ್ತಾರೆ, ಫುಲ್ ಯೋಧಗಳು ಹಂಗೆ ಹಿಂಗೆ ಅಂತ. ಅವರೆಲ್ಲ ಏನಿಲ್ಲ, ಇವ್ನ್ ಬ್ಲಾಕ್ ಸ್ವರ್ಡ್ ಹೋಗಿದ ತಕ್ಷಣ ಅಷ್ಟೇ ಸತ್ತೋಗ್ಬಿಡ್ತಾರೆ. ಏನ್ ಅವ ನನ್ ಮಕ್ಳು ಕೈಲಿ ಈ ವರ್ಲ್ಡ್ನೇ ಕಾಪಾಡೋ ಬುಕ್ಸು. ಇನ್ನೊಂದ ಲವ್ ಸ್ಟೋರಿ ಇರುತ್ತೆ ಗುರು. ಲಾಸ್ಟ್ ಎಲ್ಲ ನೂರ್ ತೋರಿಸ್ತಾರೆ ಗುರು, ಕಾಮಾಕಿ ಅಂತ. ಅದ್ರ ಸೆಟಪ್ ಹೆಂಗಿರುತ್ತೆ ಅಂದ್ರೆ ದರಿದ್ರ ಗುರು. ಜಾತ್ರೆಯಲ್ಲಿ ಸೆಟಪ್ ಹಾಕಿರ್ತಾರೆ ಗುರು, ಡ್ರಾಮಾಗ್ ಹಾಕಿರ್ತಾರೆ ನೋಡಿ, ಆ ತರ ಇತ್ತದಷ್ಟೇ. ಇನ್ನೊಂದು ಗುರು, ಈಗ ಹೀರೋಗೆ ಅದು ಮಿರಾಯ್ ಒಂದು ವೆಪನ್ ಸಿಗ್ಬೇಕಲ್ಲ, ಅದು ಆರಾಮಾಗಿ ಸಿಕ್ಬಿಡುತ್ತಪ್ಪ, ಏನಿಲ್ಲ. ಮಿರಾಯ್ ವೆಪನ್ ಹಿಮಾಲಯದಲ್ಲಿ ಇರುತ್ತೆ ಅಂತಾರೆ, ಒಂದ್ ಬಸ್ ಹತ್ತಿದ್ದಾರೆ ಹೋಯ್ತಾರೆ, ಬಸ್ ಹತ್ತಿದ ತಕ್ಷಣ ಹಿಮಾಲಯದಲ್ಲಿ ಇಳ್ಬಿಟ್ಟು ನಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ಕೆಳಗಡೆ ಹೋಗ್ಬಿಡ್ತಾನೆ, ಅಂಡರ್ ಗ್ರೌಂಡ್ಗೆ ಮಿರಾಯ್ ವೆಪನ್ ಸಿಕ್ಬಿಡುತ್ತೆ, ಅಷ್ಟೇ ಸಿಂಪಲ್. ಮತ್ತೆ ಒಂದೆರಡು ಕಡೆ BGM ಚೆನ್ನಾಗೈತಾರೆ, ಸೀನ್ ಇರ್ಬೇಕಲ್ಲ, ಸೀನ್ ಇಲ್ಲ, ಸೀನ್ ಇಲ್ಲ ಅಲ್ಲಿ. ಏನ್ ನೋಡ್ತೀರಿ, ಏನ್ ಫೀಲ್ ಆಯ್ತೀರಿ, ಏನಿಲ್ಲ. ಲಾಸ್ಟ್ ಅಲ್ಲಿ ದೇವ್ರ ಸೀನ್ ಇರ್ಬೇಕು ಕನ್ಫರ್ಮ್. ಈ ಡಬ್ಬಿಂಗು ಕಚ್ಚಡ ಡಬ್ಬಿಂಗು ಹೆಂಗೆ ಅಂದ್ರೆ, ಡಬ್ಬಿಂಗು ವಿಲನ್ ವಾಯ್ಸ್ಗೆ ಒಬ್ಬ ಹೇಳ್ತಾ ಇರ್ತಾನೆ ಗುರು, ಸಡನ್ ಆಗಿ ಇನ್ನೊಬ್ಬ ಹೇಳ್ತಾನೆ, ಸಡನ್ ಆಗಿ ಇನ್ನೊಬ್ಬ ಡಬ್ಬಿಂಗ್ ಹೇಳ್ತಾನೆ, ವಾಯ್ಸ್ ಚೇಂಜ್ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಮಾತಾಡ್ತಾ ಇರ್ತಾರೆ, ಡೈಲಾಗ್ ಹೇಳ್ತಾ ಇರ್ತಾರೆ, ಆಡಿಯೋ ಏನೋ ಬರ್ತಿರುತ್ತೆ. ಇದೆ ಗುರು ಅಂಬಿಕಾ ಅಂತ, ಅಪ್ಪಾ ಕ್ಯಾರೆಕ್ಟರ್ ಒಂದಾಗಿಲ್ಲ, ಈ ಕೆರ್ಕೊಂಡಂಗ ಆಗುತ್ತೆ ಗುರು, ಆಗಲ್ಲ. ಈಗ KGF ಅಲ್ಲಿ ಕಟ್ ಮಾಡಿ ಅಮೌಂಟ್ ತೋರಿಸ್ತಾರೆ ನೋಡಿ, ಅದೇ ತರ ಇಲ್ಲಿ ಅಂಬಿಕಾ ಅಂತ, ಅವಳು ಬತ್ತಳೆ ಹೇಳ್ತಾರೆ, ಆಗಲ್ಲ ನಿಮ್ಗೆ. ಮತ್ತೆ ಕ್ಲೈಮ್ಯಾಕ್ಸ್ ಹೇಳಿದ್ನಲ್ಲ ಗುರು, ಮೇನ್ ಡ್ರಾಬ್ಯಾಕ್ ಅಲ್ಲ, ಸ್ಟೋರಿಲಿ ಅವ್ರು ಹೇಳ್ತಾ ಇರೋದೇನು, ಆ 9 ಬುಕ್ ತಗೊಂಡ್ರೆ ವಿಲನ್ ಈಸ್ ಅಮರ, ಅವನು ಅವ್ನ್ ಸಾವೇ ಇಲ್ಲ, ಹಂಗೆ ತೋರಿಸ್ತಾರೆ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲೂ ತೋರಿಸ್ತಾರೆ, ಮಿರೈ ವೆಪನ್ ಹಿಂಗ್ ಮಾಡ್ತಾನೆ, ಏನು ಆಗಲ್ಲ ವಿಲನ್ಗೆ, ಆರಾಮಾಗಿರ್ತಾನೆ ಅವನು. ಸಡನ್ ಆಗಿ ಕಟ್ಟು ಗಾಡ್ ಶಾಟ್ ಬರೋದು, ಕೃಷ್ಣನ್ ಶಾಟ್, ರಾಮನ್ ಶಾಟ್ ಬರೋದು, ಮಿರಾಯ್ ವೆಪನ್ ಅಂತಾರೆ. ಆಮೇಲೆ ತಿರ್ಗಾ ಮಿರಾಯ್ ವೆಪನ್ ಹೋಯ್ತದೆ, ಹಿಂಗೆ ಅದೇ ಬೂ ಆಗುತ್ತೆ, ಯಾರು ಇರಲ್ಲ ಅಲ್ಲಿ ಬಾಣ ಇರಲ್ಲ, ಬಾಣ ಹಿಂಗ್ ಹೀರೋ ಬಿಡ್ತಾನೆ ಹೋಯ್ತದೆ, ಜೈ ಹನುಮಾನ್ ಅಂತ, ಜೈ ಶ್ರೀರಾಮ್ ಅಂತ ಒಂದ್ ಹಾಕೋದು, ನಾವೆಲ್ಲ ಕ್ಲಾಸ್ ಹೊಡಿತೀವಿ ಅಷ್ಟೇ. ಟಿಕೆಟ್ ದುಡ್ಡು ಸೂಪರ್ ಗಾಡ್ ಫಿಲಮ್ ಅಲ್ವಾ, ಸೂಪರ್. ತಪ್ಪು ಹೇಳಿದ್ರೆ ಗಾಡ್ ಪನಿಷ್ ಮಾಡ್ತಾರೆ. ಇದೊಂಥರ ಬಿಸ್ನೆಸ್ ಸ್ಟ್ರಾಟಜಿ ಮಾಡ್ಕೊಟ್ಟವ್ರೆ, ವರ್ಸ್ಟ್ ಸ್ಟ್ರಾಟಜಿ ಇಲ್ಲಿ ತೋರಿಸ್ದಂಗಿತ್ತು ಗುರು, ಲಿಟ್ರಲಿ ಆ ಸೀನ್ಗಳು ಬೇಕಾಗೇ ಇರ್ಲಿಲ್ಲ. ಅಷ್ಟೇ ಗುರು, ನಿಮ್ ಇಷ್ಟ, ಇದು ನಮ್ಮ ಒಪಿನಿಯನ್ ಆಗೈತೆ ಅಷ್ಟೇ. ನೀವು ಹೋಗಂಗಿದ್ರೆ ಹೋಗಿ ನೋಡಿ, ನಿಮ್ ಇಷ್ಟ, ನೀವು ಟ್ರೈ ಮಾಡಬಹುದು. ಅರ್ಥ ಆಯ್ತು ಅನ್ಸುತ್ತೆ.